ಏನು ಬೇಡ ನಮಗೆ. ಅಲ್ಲಿ ನಮಗೆ ನಮ್ಮ ಕಾನ್ಸೆಪ್ಟ್ ಹೆಂಗೆ ಸರ್, ಗಿಡ ಏನು ಬಿಡುತ್ತೆ ಕಾಯಿ ಅದಷ್ಟು ಉಳ್ಕ ಸಾಕು, ಎಕ್ಸ್ಟ್ರಾ ಬಿಡೋದು ಬೇಡ ನಮ್ಗೆ. ಅದು ಹೇಳ್ತಾ ಉಳ್ಕೊಂಬಿಟ್ರೆ ಸಾಕು, ಅದು ಉಳ್ಕೊಂಡ್ರೆ ನಮಗೆ ಲಾಭ ಜಾಸ್ತಿ ಇರುತ್ತೆ ನಮ್ಗೆ. ಅದಕ್ಕೆ ಅಷ್ಟೇ ಕಾನ್ಸೆಪ್ಟ್ ಏನುತ್ತೆ. ಈಗ ಬನ್ನಿ ತೋರಿಸ್ತೀನಿ. ಈಗ ಗೊನೆ ಕರೆದಿರೋ ಇದು ನಿಮ್ಮದು ಹೊಸಫಲ ಅಂತ ಹೇಳ್ತೀರಾ. ನಂಗೆ ಫೋನ್ ಕಳ್ದೋಗ್ಬಿಟ್ಟಿದೆ, ತೋರಿಸಿ ನಿಮ್ಗೆ ಹೊಸಫಲ್ಲು. ಈ ಗೊನೆ ಇದಲ್ಲ, ಈ ಗೊನೆ ಒಂದೇ ಕೆ ಜಿ ಕಾಯಿ ಉಳ್ಕೊಳ್ಳಿ ನೋಡಿ. ಈ ಗೊನೆ ಇದಲ್ಲ, ಈ ಗೊನೆ ಫುಲ್ ಉದುರೋಗುತ್ತೆ. ಅದು ಹಿಂಗೆ ಇಳಬೇಕಲ್ಲ, ಅದು ಇಳಿಬಿದ್ರೆ ಹೋಯ್ತು ಅಂತಲೇ ಅದು ಮುಗಿತದ್ರ ಕತೆ ಅಂತ. ಅದು ಈ ಥರದಲ್ಲಿ ನಾನು ಹೇಳೋದೇನಂದ್ರೆ, ಒಂದು ರೈತರಿಗೆ ಕಾನ್ಸೆಪ್ಟ್ ಹೆಂಗೆ ಅಂದರೆ, ಒಂದ್ಸಲ ಕಾಯಿ ಬಿಟ್ರೆ ಹಾಕ್ತಿದ್ರೆ ನೋಡಿ ಈ ಕಂಪ್ನಿಲಿ ಒಂದೇ ಕೆ ಜಿ ಕಾಯಿ ಉಳ್ಕೊಳ್ಳಿ ಸರ್, ಜಾಸ್ತಿ ಬೇಡ. 1 ಕೆ ಜಿ ಕಾಯಿ 80 ರೂಪಾಯಿ, ಇದು ಖರ್ಚು ಮಾಡೋದು 20 ರೂಪಾಯಿ ರೇಟ್ ಅಷ್ಟೇ. ಒಂದು ನೀವು ನೋಡ್ಕೋಬೇಕು ಅಂದರೆ ಒಂದು 200 ನಂದು ಅಷ್ಟು 5 ಬಾಟ್ಲು ಕೊಟ್ಟರೆ ಒಂದು 200 ಮಾರ್ಕ್, 200-250 ಮಾರ್ಕ್ ಆಗುತ್ತೆ. ಅಷ್ಟಕ್ಕೆ ಹಾಕಿ, ಅಷ್ಟನ್ನ ಹಾಕೊಂಡು ರಿಸಲ್ಟ್ ನೋಡ್ಕೊಳ್ಳಿ. ಬೇಕು ಅಂದರೆ ಸಂತೋಷ್ ಸರ್ ಇರ್ತಾರೆ ನಿಮ್ಮ ಹತ್ರ, ಅವ್ರು ಏನು ಟೈಮ್ ಕಂಡಿರ್ತಾರೆ. ನಂಬರ್ ತಗೊಳ್ರಿ, ಇವರು ಸರ್ ನಿಮ್ದು ಇಲ್ಲೇ ಪಕ್ಕದೂರಲ್ಲ ಸರ್, ಎಳೆವಳೆ ಎಳೆವಳೆ ಪಕ್ಕದೂರು, ಒಂದು ಫೋನ್ ಮಾಡಿ ಬರ್ತಾರೆ. ಇನ್ನೇನು ಬೇಕು ನಿಮ್ಗೆ, ಯಾವಾಗ ಬೇಕು ಏನು ಬೇಕು ಎಲ್ಲರೂ ಹೇಳ್ಕೊಡ್ತಾರೆ. ಇಷ್ಟು ಕೆಲಸ ಮಾಡ್ಕೊಂಡು ಹೋಗೋದು ಇದರಲ್ಲಿ ನೋಡಿರಿ. ಈ ಥರದ್ದು ಎಲೆ ಚುಕ್ಕಿ ರೋಗ ಇದೇ ಥರ ಇದೆ. ನಿಮ್ಮದು ರೋಗ ಸ್ಪ್ರೇ ಮಾಡಿಸಿದಾಗ ಗಿಡ್ಸ ಅಂತಲ್ಲ, ಯಾವ್ದಾರ ಸರಿ ಒಂದು ವರ್ಷಕ್ಕೆ ಒಂದ್ಸಲ ಸ್ಪ್ರೇ ಮಾಡಿಸ್ಕೊಳ್ರಿ. ಒಂದ್ಸಲ ಸ್ಪ್ರೇ ಮಾಡಿಸಿ ಸರ್. ನೋಡಿ ಅಲ್ಲಿ ಎಲೆ ಬರ್ತಲ್ಲ, ಯಾವ್ದಾರ ಸರಿ ಸರ್. ನೀವು ನನ್ನ ಮಾಡಿಸಿದ್ರೆ ಬೇರೆ ಮಾಡಿಸಿದ್ರೆ ಗೊತ್ತಿಲ್ಲ, ಬಟ್ ನಮ್ಮದ್ರಲ್ಲಿ ರೈಟ್ ಕಡಿಮೆ ಇದ್ದು ಸಖತ್ ಡೆವಲಪ್ಮೆಂಟ್ ಸಖತ್. ಒಂದ್ಸಲ ಮಾಡಿ, ವರ್ಷಕ್ಕೆ ಒಂದ್ಸಲ ಸ್ಪ್ರೇ ಮಾಡಿಸ್ಕೊಳ್ರಿ. ನಿಮ್ಮ ಕಡೆ ಎಲ್ಲ ಡ್ರೋನ್ ಸಿಗುತ್ತಲ್ಲ, ಈ ಕಡೆ ಎಲ್ಲ ಡ್ರೋನ್ ಸಿಗ್ತಾ, ಡ್ರೋನ್ ಸಿಗ್ತದೆ. ಟ್ಯಾಕ್ರಿ ಪ್ರೆಷರ್ ಮೇಲೆ ಹೋಗೋದು. ಹಲೋ, ನಿಮ್ಮ ಕಾನ್ಸೆಪ್ಟ್ ಹೆಂಗಿದೆ ಗೊತ್ತಾ? ನಮ್ದು ಹೊಸಫಲ ಹಳ್ಳು ಇರ್ತಾ ಅದು ವೀಡಿಯೋ ಇದೆ, ಬೇಕಾದ್ರೆ ತೋರಿಸ್ಕೊಳ್ಬೇಕಾರೆ ಸರ್. ಈ ಥರ ಗಿಡದಲ್ಲೆಲ್ಲವ ನಾವು ಆಲ್ರೆಡಿ ಒಂದು ಮರದ 20 ಕೆ ಜಿ ಕಾಯಿ ಕೊಟ್ಟಿದ್ದೀವಿ. ಏನು ಒಂಬಳೆ ಕಡೆ ಸುಳ್ಕಳ್ಳಿ ಇನ್ನೇ ಅಷ್ಟೇ ಬರ್ತದೆ. ಸಕ್ಕತ್ತಾಗಿ ತೋಟ ಹೆಂಗೆ ಅಂತ ಹೇಳೋದಾಗಲ್ಲ, ತೋಟ ಚೆನ್ನಾಗಿದೆ ನೋಡ್ಕೊಳ್ರಿ ಅಷ್ಟೇ. ಈಗ ನಿಮಗೆ ನಂಬಿಕೆ ಬೇಕು ಅಂದರೆ ಅರ್ಧ ಹೊಲಕ್ಕೆ ಹಾಕಿ ಅರ್ಧ ಹೊಲ ಬಿಟ್ಬಿಡಿ. ಬರೀ 200 ಗಿಡಕ್ಕೆ ಹಾಕಿದ. ಸರಿ ಬರ್ರಿ ಸರ್, ಬೋಟ್ ಹಾಕಿದ್ರಿ. ಹಾಂ, ಈ ಕಡೆ ಮ್ಯಾಕ್ ಹಾಕೋಣ ಅಂತ. ಹೇಗಿದೆ ಸರ್? ಇದು ಇಲ್ಲೇ ಐತ್ರಿ. ಎಷ್ಟು ಎಕರೆ ಸರ್ ಜಮೀನು? ಹೆಂಗೆ ಹೇಳ್ತಾರೆ ನಮ್ಮ ಕಡೆ ಕೂಂಟದೆ ಕೂಂಟದೆ ಅಂತಾರೆ. ಈ ಗಿಡದಾಗ ಅದಾವ ಬರ್ರಿ, ಅಲ್ಲಿ ಹಂಗ ರೆಡಿ ಇರೋ ಕೆಳ ಬಿದ್ದ ಮಾಡ್ತೀರಿ. ಅಲ್ಲ, ಪಕ್ಷಿಗಳು ಇರೋದು ಬೇಡ, ಪಕ್ಷಿಗಳಿಗೆ ಹಾಳು ಮಾಡೋದು ಬೇಡ.